ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟಪ್ ಸೀಕ್ವೆನ್ಸನ್ನು ಯಾವ ರೀತಿ ಮಾಡಬೇಕು ಮತ್ತು ಅದರಲ್ಲಿ ಏನೇನೋ ಒಂದು ಸ್ಟೆಪ್ಸ್ ಇನ್ವಾಲ್ವ್ಡ್ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅಂದರೆ ಇದನ್ನೇನಂತ ಕರಿತೀವಿ, ನಾವು ಇದನ್ನು SOP ಅಂತ ಕರಿತೀವಿ, ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಕರಿತೀವಿ. ಸೊ ಎಲ್ಲ ಒಂದು ಏನಂದರೆ ಒಂದು ಪ್ರೊಸೆಸ್ಗೆ ಒಂದು SOP ಅಂತ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ ನಾವು. ಸೊ ಇವಾಗ ನೋಡಿ, ಇದನ್ನು ನಾನೇನಂದರೆ ಇಲ್ಲಿ 2 ಫೀಡ್ ಪಂಪ್ ಇದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಹತ್ರ 2 ಫೀಡ್ ಪಂಪ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ನಾವು ಏನಪ್ಪ ಅಂತಂದರೆ ಫಸ್ಟ್ ಒಂದು ಫೀಡ್ ಪಂಪನ್ನು ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಸೊ ಅದನ್ನು ನಾವು ಯಾವ ಒಂದು ಪ್ರೊಸೀಜರ್ ಮೇಲ್ಗಡೆ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು, ಅಂದರೆ ಒಂದು ಯಾವ ರೀತಿ ಒಂದು ಸ್ಟಾರ್ಟಪ್ ಸೀಕ್ವೆನ್ಸನ್ನು ಏನೇನೊಂದು ಪಾಯಿಂಟ್ಸ್ ಬರುತ್ತೆ ಅಂತಕ್ಕಂಥ ನಾವಿಲ್ಲಿ 1 by 1 ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ನೋಡೋಣ ಇಲ್ಲಿ. ಸೊ ನೋಡಿ, ಫಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ಇಲ್ಲಿ ಎನ್ಶ್ಯೂರ್ ಫೀಡ್ ಪಂಪ್ ರಿಲೇಟೆಡ್ ವರ್ಕ್ ಪರ್ಮಿಟ್ಸ್ ಆರ್ ಕ್ಲೋಸ್ಡ್. ಅಂದರೆ ಫೀಡ್ ಪಂಪ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯ ವರ್ಕ್ ಇರಲಿ ಅದು ನಮಗೆ ಕಂಪ್ಲೀಟ್ ಆಗಿದೆ, ಅಲ್ಲಿ ಯಾವುದೇ ರೀತಿಯಾದಂಥ ವರ್ಕ್ ಕ್ಯಾರಿಡ್ ನಾವು ಮಾಡಬೇಕಾಗಿಲ್ಲ ಅಂತಕ್ಕಂಥ ನಾವು ಅಲ್ಲಿ ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ಏನು, ಆಯಿಲ್ ಲೆವೆಲ್ ಆಗಲಿ, ಆಮೇಲೆ ಒಂದು ಬೆಡ್ ಬೋಲ್ಟ್ ಆಗಲಿ, ಆಮೇಲೆ ಅದರ ಒಂದು ಅಲೈನ್ಮೆಂಟ್ ಆಗಲಿ, ಎಲ್ಲ ಒಂದು ಕಂಪ್ಲೀಟ್ ಆಗಿದೆ ಅಂತಕ್ಕಂಥದ್ದು, ಅಂದರೆ ಯಾವುದೇ ರೀತಿಯಾದಂಥ ಒಂದು ವರ್ಕ್ ಇಲ್ಲ ಅಲ್ಲಿ. ಸೊ ಅದನ್ನು ನಾವೇನಾದರೂ ಒಂದು ಖಚಿತಪಡಿಸ್ಕೊಳ್ಬೇಕಾಗುತ್ತೆ, ಅಂದರೆ ಯಾವುದೇ ರೀತಿಯ ವರ್ಕು ಅಲ್ಲಿಲ್ಲ ಅಲ್ಲಿ. ಸೊ ಎಲ್ಲ ಪರ್ಮಿಷನ್ನು ಕ್ಲೋಸ್ ಆಗಿದೆ, ನಮಗೆ ಏನಂದರೆ ಒಂದು ಡ್ರೈವ್ ಕೂಡ ಹೆಲ್ದಿ ಆಗಿದೆ, ಅದು ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಪೊಸಿಷನ್ ಇದೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಖಚಿತವನ್ನು ನಾವು ಪಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಇದೊಂದು ಫಸ್ಟ್ ಪಾಯಿಂಟ್, ಅಂದರೆ ಯಾವುದೇ ರೀತಿ ವರ್ಕ್ ಇಲ್ಲ ಅಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ನಾವು ಫಸ್ಟ್ ಟೈಮ್ ಒಂದು ಫೀಡ್ ಪಂಪನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸೊ 2ನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಒನ್ ಮಸ್ಟ್ ಹ್ಯಾವ್ ಚೆಕ್ಡ್ ದ ಡೈರೆಕ್ಷನ್ ಆಫ್ ಮೋಟರ್ ಬಿಫೋರ್ ಕಪ್ಲಿಂಗ್ ಆ್ಯಂಡ್ ಟೇಕಿಂಗ್ ಇನ್ ಟು ಆ್ಯಕ್ಚುಯಲ್ ಆಪ್ರೇಷನ್. ಸೊ ಇದರ ಒಂದು 2ನೇ ಪಾಯಿಂಟನ್ನು ಒಂದು ಅರ್ಥ ಏನಂತಂದರೆ, ನಾವು ಯಾವುದೇ ಒಂದು ಫೀಡ್ ಪಂಪದ ಏನಂದರೆ ವರ್ಕ್ ಪರ್ಮಿಟ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಅಂದರೆ ಒಂದು ಆ್ಯಕ್ಚುಯಲ್ ಕಪ್ಲಿಂಗ್ ನಾವು ಮಾಡಬೇಕು ಅಂತಂದರೆ ಬೇಸ್ಡ್ ಆನ್ ಏನಂತಂದರೆ ಒಂದು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಏನೊಂದು ನಮಗೆ ಡೈರೆಕ್ಷನ್ ಆಫ್ ರೊಟೇಷನ್ ಕೊಟ್ಟಿರ್ತಾರೆ ಒಂದು ಫೀಡ್ ಪಂಪ್ಗೆ, ಯೂಶಲಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಇರುತ್ತೆ. ಸೊ ಆ ಒಂದು ಡೈರೆಕ್ಷನನ್ನು ನಾವೇನು ಮಾಡಬೇಕು, ಒಂದು ಕರೆಕ್ಟ್ ಒಂದು ಏನಪ್ಪ ಅಂದರೆ ಒಂದು ಬಿಫೋರ್ ಕಪ್ಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಡ್ರೈವನ್ನು ಆನ್ ಮಾಡಿಕೊಂಡು ಮೋಟರ್ನ ನಾವು ಎಂಟಿ ರೊಟೇಷನಲ್ಲಿ ಮಾಡಬೇಕಾಗುತ್ತೆ. ಸೊ ಅದರ ಮುಖಾಂತರ ನಾವೇನಪ್ಪ ಅಂದರೆ ಒಂದು ಡೈರೆಕ್ಷನ್ ಕನ್ಫರ್ಮೇಷನ್ ಮಾಡ್ಕೊಳ್ಬಹುದಾಗಿದೆ ಇಲ್ಲಿ. ಸೊ ಅದನ್ನು ಏನಪ್ಪ ಅಂತಂದರೆ ನಿಮಗೆ ಒಂದು ಚಿಕ್ಕದಂಥ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಯಾವ ರೀತಿ ಒಂದು ಚೆಕ್ ಮಾಡಬೇಕು ಅಂತ ಅದನ್ನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ನಾನಲ್ಲಿ. ಡೈರೆಕ್ಷನ್ ನಾರ್ಮಲ್ ಆಯ್ತಾರ, ಓಕೆ ಅದ ಬಂದ್ ಮಾಡಿ ಸಾಕು ಸಾಕು ಫುಲ್ ಅರ್ಜನ್ ತೊಗೊಂಡು ಬಂದ್ ಮಾಡೋದು. ಅದಾದ ನಂತರ ಒಂದು ಸತಿ ನೀವೇನಂದರೆ ಒಂದು ಡೈರೆಕ್ಷನನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಕಪ್ಲಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೋದಾಗಿದೆ. ಸೊ ಇನ್ನೊಂದು ಏನಂತಂದರೆ ಎನ್ಶ್ಯೂರ್ ದ ಫಾಲೋವಿಂಗ್, 3ನೇ ಪಾಯಿಂಟ್ ಬಂದುಬಿಟ್ಟು ಏನಂತಂದರೆ ಎನ್ಶ್ಯೂರ್ ದಿ ಫಾಲೋವಿಂಗ್ ವಾಲ್ವ್ಸ್ ಆರ್ ಇನ್ ಓಪನ್ ಕಂಡೀಷನ್. ಅಂದರೆ ಒಂದು ಬಾಯ್ಲರ್ ಫೀಡ್ ಪಂಪನ್ನು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಫೀಲ್ಡಲ್ಲಿ ಯಾವ ಒಂದು ವಾಲ್ಗಳನ್ನು ನಾವು ಓಪನ್ ಇದೆಯೋ ಅಂತಕ್ಕಂಥ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಏನಂತಂದರೆ ಒಂದು ಕಾಮನ್ ಸೆಕ್ಷನ್ ವಾಲ್ವ್. ಸೊ ಈ ಒಂದು ಕಾಮನ್ ಸೆಕ್ಷನ್ ವಾಲ್ವ್ ಬಂದುಬಿಟ್ಟು ಅಂದರೆ ಒಂದು ಡಿಏರೇಟರ್ ಬಾಟಮ್ನಲ್ಲಿರುತ್ತೆ, ಅಂದರೆ ಮೇನ್ ಸೆಕ್ಷನ್ ವಾಲ್ವ್ ಬಂದುಬಿಟ್ಟು ಅಂದರೆ ಏನು ಫೀಡ್ ಪಂಪ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಕಾಮನ್ ಸೆಕ್ಷನ್ ವಾಲ್ವ್ ಅಂತ ಇರುತ್ತೆ. ಕಾಮನ್ ಸೆಕ್ಷನ್ ವಾಲ್ವ್ ಅಂತ ಇದಕ್ಕೆ ಹೇಳ್ತೀವಿ ಅಂತಂದರೆ, ನಮ್ಮಲ್ಲಿ ಇವಾಗ 2 ಫೀಡ್ ಪಂಪ್ ಇದೆ, 2 ಫೀಡ್ ಪಂಪ್ಗೂ ಏನಪ್ಪ ಅಂತಂದರೆ ಒಂದು ಕಾಮನ್ ಸೆಕ್ಷನ್ ವಾಲ್ವ್ ಇರುತ್ತೆ. ಸೊ ಇದು ಏನಂದರೆ ಓಪನ್ ಕಂಡೀಷನಲ್ಲಿ ಇರಬೇಕು. ಸೊ ಎರಡನೇದು ಏನಾಗಿದೆ ಪಂಪ್ ಸೆಕ್ಷನ್ ವಾಲ್ವ್, ಅಂದರೆ ಒಂದು ಪಂಪ್ಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸೆಕ್ಷನ್ ವಾಲ್ವ್ ಇರುತ್ತೆ. ಸೊ ನಾವಿವಾಗ ಒಂದು ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಫೀಡ್ ಪಂಪ್ ಏನಂತಂದರೆ ಪಂಪ್ ಸೆಕ್ಷನ್ ವಾಲ್ವ್ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಓಪನ್ ಆಗಿ ಇರಬೇಕು. ಸೊ 3ನೇದಾಗಿ ಏನಂತಂದರೆ ಮಿನಿಮಮ್ ರೀಸರ್ಕ್ಯುಲೇಷನ್ ವಾಲ್ವ್ ಕೂಡ ಏನಪ್ಪ ಅಂತಂದರೆ ಓಪನ್ ಆಗಿ ಇರಬೇಕು. ಅದೇ ರೀತಿಯಾಗಿ ಬ್ಯಾಲೆನ್ಸಿಂಗ್ ಲೈನ್ ವಾಲ್ವ್ ಕೂಡ ಏನಪ್ಪ ಅಂತಂದರೆ ನಮಗೆ ಓಪನ್ ಆಗಿ ಇರಬೇಕು ಅಲ್ಲಿ. ಸೊ ಅದೇ ರೀತಿಯಾಗಿ ಡಿಏರೇಟರ್ ವೆಂಟ್ ಏನಿರುತ್ತಲ್ಲ, ನಮಗೆ ಮೇಲ್ಗಡೆ ಒಂದು ಡಿಏರೇಟರ್ ಟವರ್ ಇರುತ್ತಲ್ಲ, ಅದರ ವೆಂಟ್ ಕೂಡ ಏನಪ್ಪ ಅಂತಂದರೆ ಓಪನ್ ಇರಬೇಕಾಗುತ್ತೆ ಅಲ್ಲಿ. ಸೊ ಇನ್ನೊಂದು ಏನಂದರೆ 4ನೇ ಪಾಯಿಂಟ್ ಬಂದುಬಿಟ್ಟು ಅಂದರೆ ಎನ್ಶ್ಯೂರ್ ದಿ ಫಾಲೋವಿಂಗ್ ವಾಲ್ವ್ಸ್ ಆರ್ ಇನ್ ಕ್ಲೋಸ್ಡ್ ಕಂಡೀಷನ್. ಸೊ ಯಾವ ಒಂದು ವಾಲ್ವ್ಗಳನ್ನು ನಾವು ಕ್ಲೋಸ್ ಆಗಿಡಬೇಕಲ್ಲಿ. ಸೊ ಫಸ್ಟ್ ಏನಂದರೆ ಯಾವ ಒಂದು ಪಂಪನ್ನು ನಾವಂದರೂ ಪಂಪ್ ನಂಬರ್ 1 ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಆ ಪಂಪ್ದು ಏನಂತಂದರೆ ಒಂದು ಡಿಸ್ಚಾರ್ಜ್ ವಾಲ್ವ್ ಬರುತ್ತಲ್ಲ ಅದು ಕ್ಲೋಸ್ ಕಂಡೀಷನಲ್ಲಿ ಇರಬೇಕು.
ಸೊ ನೆಕ್ಸ್ಟ್ ಏನಂತಂದರೆ ಡಿಏರೇಟರ್ ಡ್ರೈನ್ ವಾಲ್ ಬರುತ್ತೆ. ಸೊ ಒಂದೊಂದು ಚಾನ್ಸಲ್ಲಿ ಏನಂದರೆ ಯಾರೋ ಒಂದು ಓಪನ್ ಇಟ್ಬಿಟ್ಟಿರ್ತಾರೆ, ನಮಗೆ ಡಿಏರೇಟರ್ ಲೆವೆಲ್ ಮೇಂಟೈನ್ ಆಗೋದಿಲ್ಲ. ಸೊ ಡಿಏರೇಟರ್ ಡ್ರೈನ್ ವಾಲ್ ಬಂದಿಟ್ಟು ಏನಿರಬೇಕು, ಕ್ಲೋಸ್ ಆಗಿರಬೇಕು. ಪಂಪ್ ಡಿಸ್ಚಾರ್ಜ್ ವಾಲ್ ಬಂದುಬಿಟ್ಟು ಏನಂದರೆ ಅದನ್ನು ಕೂಡ ಕ್ಲೋಸ್ ಆಗಿ ಇರಬೇಕು. ಸೊ ಇದಾದ ನಂತರ 5ನೇ ಪಾಯಿಂಟ್ ಏನಂತಂದರೆ ನಮಗೆ ಒಂದು ಎನ್ಶ್ಯೂರ್ ದಿ ISO VG46 ಆಯಿಲ್ ಲೆವೆಲ್ ಈಸ್ ಟಾಪ್ಡ್ ಅಪ್ ಫಾರ್ ದ ಬೇರಿಂಗ್ ಲೂಬ್ರಿಕೇಷನ್. ಅಂದರೆ ನಮಗೆ ಡ್ರೈವ್ ಮತ್ತು ನಾನ್ ಡ್ರೈವ್ ಆ್ಯಂಡ್ ಬೇರಿಂಗ್ ಏನು ಬರುತ್ತಲ್ಲ ಪಂಪ್ದು, ಸೊ ಅದಕ್ಕೆ ಒಂದು ಕೂಲಿಂಗ್ ಸಲುವಾಗಿ, ಅಂದರೆ ಒಂದು ಬೇರಿಂಗ್ ಕೂಲಿಂಗ್ ಸಲುವಾಗಿ ಏನಪ್ಪ ಅಂತಂದರೆ ನಾವು ಆಯಿಲ್ ಸರ್ಕ್ಯುಲೇಷನನ್ನು ಕೊಡಬೇಕಾಗುತ್ತೆ. ಸೊ ಅದು ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ ನಾವು ವಿಸ್ಕಾಸಿಟಿ ಗ್ರೇಡ್ ಬಂದುಬಿಟ್ಟು ಅಂದರೆ 46, ಅಂದರೆ ಟರ್ಬೈನಲ್ಲಿ ಬಳಸ್ತಕ್ಕಂಥ ಆಯಿಲನ್ನು ನಾವು ಏನು ಮಾಡ್ತೀವಿ, ಅದನ್ನು ಒಂದು ಬೇರಿಂಗ್ ಲೂಬ್ರಿಕೇಷನ್ ಸಲುವಾಗಿ ಏನಪ್ಪ ಅಂತಂದರೆ ಅದನ್ನು ನಾವು ಹಾಕಬೇಕಾಗುತ್ತೆ, ಒಂದು ಲೆವೆಲನ್ನು ನಾವು ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ 6ನೇ ಪಾಯಿಂಟ್ ಬಂದುಬಿಟ್ಟು ಅಂದರೆ ಆಲ್ ದ ಗೇಜಸ್ ಆರ್ ಇನ್ಸ್ಟಾಲ್ಡ್ ಬೈ ದ ಇನ್ಸ್ಟ್ರುಮೆಂಟೇಷನ್ ಡಿಪಾರ್ಟ್ಮೆಂಟ್. ಇವಾಗ ನಮಗೇನಂದರೆ ಒಂದು ಸೆಕ್ಷನ್ ಗೇಜ್ ಆಗಲಿ, ಆಮೇಲೆ ಡಿಸ್ಚಾರ್ಜ್ ಗೇಜ್ ಆಗಲಿ, ಆಮೇಲೆ ಟೆಂಪ್ರೇಚರು ಡ್ರೈವ್ ಮತ್ತು ನಾನ್ ಡ್ರೈವು, ಅದಾದ ನಂತರ ಏನಂತಂದರೆ ಮತ್ತು ನಮಗೆ ಬ್ಯಾಲೆನ್ಸಿಂಗ್ ಪ್ರೆಷರು. ಸೊ ಇದನ್ನೆಲ್ಲ ತೋರಿಸೋ ಸಲುವಾಗಿ ಏನಂತಂದರೆ ಒಂದು ಪಂಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಗೇಜಸ್ಸು ಕ್ಯಾಲಿಬ್ರೇಷನ್ ಆಗಿಬಿಟ್ಟು ಏನಂದರೆ ಒಂದು ಇನ್ಸ್ಟಾಲೇಷನ್ ಆಗಿದೆಯೋ ಇಲ್ಲ ಅಂತಕ್ಕಂಥ ನಾವು ಇಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ಎನ್ಶ್ಯೂರ್ ದಿ ಕೂಲಿಂಗ್ ವಾಟರ್ ಪ್ರೆಷರ್ ಆಫ್ 4 kg/cm² ಫಾರ್ ಸೀಲ್ ಕೂಲಿಂಗ್ ಆ್ಯಂಡ್ ಮೇಂಟೈನಿಂಗ್ ದಿ ಆಯಿಲ್ ಟೆಂಪ್ರೇಚರ್ ಆ್ಯಂಡ್ ಸರ್ಕ್ಯುಲೇಷನ್ ಈಸ್ ಆನ್ ಸೀಯಿಂಗ್ ದ ಏನಪ್ಪ ಅಂತಂದರೆ ರೊಟೇಟಿಂಗ್ ದ ಸ್ಮಾಲ್ ಫ್ಯಾನ್ಸ್. ಸೊ ಇನ್ನೊಂದು ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕೂಲಿಂಗ್ ವಾಟರ್ ಪ್ರೆಷರ್ ನಾವು ACW ಅಂದರೆ ಆಕ್ಸಿಲರಿ ಕೂಲಿಂಗ್ ವಾಟರ್ ಪಂಪ್ ಅನ್ನು ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಒಂದು ಫೀಡ್ ಪಂಪ್ಗೆ ಬೇಕಾಗಿರ್ತಕ್ಕಂಥ ಒಂದು ಎಷ್ಟು ನಮಗೆ 4 kg/cm², ಆ ಒಂದು ಕೂಲಿಂಗ್ ವಾಟರ್ ಪ್ರೆಷರನ್ನು ನಾವಿಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಎದಕ್ಕೆ ಕೊಡ್ತೀವಿ ಅಂತಂದರೆ ಒಂದು ಸೀಲ್ ಕೂಲಿಂಗ್ ಸಲುವಾಗಿ ಮತ್ತು ಮೇಂಟೈನಿಂಗ್ ದ ಆಯಿಲ್ ಟೆಂಪ್ರೇಚರ್, ಅಂದರೆ ನಮಗೆ ಬೇರಿಂಗ್ ಲೂಬ್ರಿಕೇಷನ್ ಸಲುವಾಗಿ ಏನು ಕೊಟ್ಟಿರ್ತೀವಲ್ಲ ಅದು ಕಂಟಿನ್ಯೂಸಲ್ಲಿ ರನ್ನಿಂಗಲ್ಲಿದ್ದಾಗ ಏನಾಗುತ್ತೆ, ಹೀಟ್ ಆಗುತ್ತೆ. ಸೊ ಅದರ ಒಂದು ಟೆಂಪ್ರೇಚರ್ನ ಕೂಡ ಏನಪ್ಪ ಅಂತಂದರೆ ಮೇಂಟೈನ್ ಮಾಡಬೇಕಂದ್ರೆ ನಾವು ಒಂದು ಕೂಲಿಂಗ್ ವಾಟರನ್ನು ನಾವಲ್ಲಿ ರೀಸರ್ಕ್ಯುಲೇಷನ್ ಮಾಡ್ತಾ ಇರ್ತೀವಿ. ಸೊ ಇದನ್ನು ನಾವು ಯಾವ ರೀತಿ ಒಂದು ಕನ್ಫರ್ಮೇಷನ್ ಮಾಡಬೇಕಾಗುತ್ತೆ ಅಂತಂದರೆ ಒಂದು ಚಿಕ್ಕದಾದಂಥ ಒಂದು ಏನಂದರೆ ಒಂದು ಕೂಲಿಂಗ್ ವಾಟರ್ ಲೈನ್ ಸ್ಮಾಲ್ ಫ್ಯಾನ್ಸ್ ಕೊಟ್ಟಿರ್ತಾರೆ, ಅದು ರೊಟೇಷನ್ ಆಗ್ತಾ ಇರುತ್ತೆ. ಸೊ ರೊಟೇಷನ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ನಮಗೆ ಅಲ್ಲಿ ಕೂಲಿಂಗ್ ವಾಟರ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂತ ಅರ್ಥ ಅಲ್ಲಿ. ಸೊ ಇದಾದ ನಂತರ ಇನ್ನೊಂದು ಏನಂತಂದರೆ ಈ ಒಂದು ಕೂಲಿಂಗ್ ವಾಟರ್ದು ಇನ್ನೊಂದು ಏನಂತಂದರೆ ಇಂಪಾರ್ಟೆಂಟಲ್ಲಿ ನಮಗೆ ಇವಾಗ ಇನ್ಲೆಟ್ ಸೈಡಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಕೂಲಿಂಗ್ ವಾಟರ್ ಲೈನ್ ಎಂಟ್ರಿ ಆಗ್ತಾ ಇರುತ್ತೆ, ಬಟ್ ಔಟ್ಲೆಟಲ್ಲಿ ಎಕ್ಸಿಟ್ ಆಗ್ತಾ ಇರೋದಿಲ್ಲ. ಸೊ ಅದನ್ನೇನಪ್ಪ ಅಂತಂದರೆ ನಾವು ಅವಾಗ ಏನಪ್ಪ ಅಂತಂದರೆ ಮ್ಯಾನ್ಯುವಲಿ ಅದನ್ನು ಒಂದು ಕೈ ಹಿಡಿದ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಸೊ ಏನಪ್ಪ ಅಂತಂದರೆ ಅಲ್ಲಿ ಏನಾದರೂ ಹೀಟ್ ನಮಗೆ ಅಬ್ಸರ್ವೇಷನ್ ಆಗ್ತಾಯಿದ್ರೆ, ಒಂದು ಏನಂದರೆ ಫೀಲ್ ಆಗ್ತಾಯಿದ್ರೆ ಹೀಟ್ ಏನಾದರೂ ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಆ ಒಂದು ಹೋಲ್ ಏನು ಬಂದಿರುತ್ತಲ್ಲ, ಒಂದು ವಾಟರ್ ಸರ್ಕ್ಯುಲೇಷನ್ ಸಲುವಾಗಿ ಏನು ಹೋಲ್ ಇರುತ್ತಲ್ಲ ಅದನ್ನು ಮತ್ತೆ ಕ್ಲಿಯರ್ ಮಾಡಿಕೊಂಡು ಮತ್ತೆ ಲೈನ್ ಮೇಲೆ ಕೊಡಬೇಕು. ಅಂದರೆ ಇನ್ಲೆಟ್ ಮತ್ತು ಔಟ್ಲೆಟ್ ಏನಂದರೆ ಎರಡು ಲೈನ್ ಬರುತ್ತಲ್ಲ ಅದು ಕೂಲಾಗಿರಬೇಕು. ಸೊ ನೆಕ್ಸ್ಟ್ ಏನಂತಂದರೆ 8ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ ಎನ್ಶ್ಯೂರ್ ದಿ ಸಕ್ಷನ್ ಪ್ರೆಷರ್ 1.5 kg/cm² ಆ್ಯಂಡ್ ಡಿಫರೆನ್ಷಿಯಲ್ ಪ್ರೆಷರ್ ಈಸ್ ನಾರ್ಮಲ್ ಸೇ 50 mmWc. ಸೊ ಈ ಪಾಯಿಂಟ್ ಏನಂದರೆ ಒಂದು ಅರ್ಥ ಏನಂದರೆ ನಾವು ಕಾಮನ್ ಸೆಕ್ಷನ್ ಅಂದರೆ ಒಂದು ಸೆಕ್ಷನ್ ವಾಲ್ ಪಂಪ್ ಸೆಕ್ಷನ್ ವಾಲ್ವನ್ನು ಓಪನ್ ಮಾಡಿದಾಗ ನಮಗೆ ಒಂದು ಗೇಜಲ್ಲಿ ಏನು ಕೊಟ್ಟಿರ್ತೀವಲ್ಲ ಅಲ್ಲಿ ಆ ಗೇಜಲ್ಲಿ ನಮಗೆ 1.5 kg/cm² ಪ್ರೆಷರ್ ನಮಗೆ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಅದಾದ ನಂತರ ಏನಂತಂದರೆ ಒಂದು ಡಿಫ್ರೆನ್ಷಿಯಲ್ ಪ್ರೆಷರ್, ಈ ಡಿಫ್ರೆನ್ಷಿಯಲ್ ಪ್ರೆಷರ್ ಬಂದುಬಿಟ್ಟು ಎಷ್ಟಿದೆ ಅದು ನಾರ್ಮಲ್ ಆಗಿರ್ಬೇಕಂದ್ರೆ ಇನ್ನೂ ಪಂಪ್ ಸ್ಟಾರ್ಟ್ ಆಗಿಲ್ಲ, ಅದು ಅಂದರೆ ಒಂದು 50 to 30 mmWc ವರೆಗೂ ಏನಪ್ಪ ಅಂದರೆ ನಮಗೆ ಶೋ ಆಗ್ತಾ ಇರಬೇಕಲ್ಲಿ. ಸೊ ಎನ್ಶ್ಯೂರ್ ದಿ ಬಾಯ್ಲರ್ ಫೀಡ್ ಪಂಪ್ ಈಸ್ ರೆಡಿ ಇನ್ ಆಲ್ ದ ಆಸ್ಪೆಕ್ಟ್ಸ್ ಅಥವಾ ರೆಸ್ಪೆಕ್ಟ್ ಏನಂದರೆ ಎಲ್ಲ ಒಂದು ಫೀಡ್ ಪಂಪ್ ಏನಂದರೆ ಈ ಒಂದು ಮೇಲ್ಗಡೆ ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಎಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ಒಂದು ಪಾಯಿಂಟಲ್ಲಿದ್ದಾಗ ಏನಪ್ಪ ಅಂದರೆ ನಮಗೆ ಒಂದು ರೆಡಿ ಪೊಸಿಷನ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು 10th ನಂಬರ್ ಪಾಯಿಂಟಲ್ಲಿ ಏನಿದೆ ಅಂತಂದರೆ ಕಾಂಟ್ಯಾಕ್ಟಿಂಗ್ ದ ಕಂಟ್ರೋಲ್ ರೂಮ್ ಇಂಜಿನಿಯರ್ ಸ್ಟಾರ್ಟ್ ದ ಫೀಡ್ ಪಂಪ್ ಕೀಪಿಂಗ್ ದ ಪಂಪ್ ರೆಫರೆನ್ಸ್ 50%, ದಟ್ ಈಸ್ 1500 RPM. ಸೊ ಈ ಒಂದು 10ನೇ ಪಾಯಿಂಟ್ ಬಂದಿಟ್ಟಂದರೆ ತುಂಬಾ ಇಂಪಾರ್ಟೆಂಟು. ಸೊ ನಾವು ಯಾವುದೇ ಒಂದು ಫೀಡ್ ಪಂಪನ್ನು ತೆಗೆದುಕೊಂಡಾಗ ನಾವು ಫಸ್ಟಲ್ಲಿ ಏನಂತಂದರೆ ಒಂದು ಮಿನಿಮಮ್ ರೆಫರೆನ್ಸ್ ಅಂತ ಕೊಡ್ತೀವಿ. ಸೊ ಅದನ್ನು ನಾವು 50% ರೆಫರೆನ್ಸನ್ನು ಸೆಟ್ ಮಾಡ್ಕೋಬೇಕು DCSಲ್ಲಿ. ಸೊ ಸ್ಟಾರ್ಟ್ ಕೊಡಿ ಅಂದಾಗ ಆ ಒಂದು 50% ರೆಫರೆನ್ಸನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ಪಂಪನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಏನಕ್ಕಂತಂದರೆ ಏನಕ್ಕೆ ನಾವು 50% ಏನೋ ಮಿನಿಮಮ್ ರೆಫರೆನ್ಸ್ ಏನಕ್ಕೆ ಇಡ್ತೀವಿ ಅಂತಂದರೆ ನಮಗೆ ಇಮಿಡಿಯೇಟಾಗಿ ಏನಪ್ಪ ಅಂದರೆ ಈ ಒಂದು 1500 ರೆಫರೆನ್ಸು ನಮಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ಏನಪ್ಪ ಅಂದರೆ ನಮಗೆ ಒಂದು RPM ರೀಚ್ ಆಗಬೇಕು. ಅವಾಗ ಏನಾಗುತ್ತಂದರೆ ಬೇರಿಂಗಿಗೆ ಏನಪ್ಪ ಅಂದರೆ ಒಂದು ಸ್ಪ್ಲಾಶ್ ರಿಂಗ್ ಮುಖಾಂತರ ಏನಪ್ಪ ಅಂದರೆ ನಮಗೆ ಒಂದು ಆಯಿಲ್ ಲೂಬ್ರಿಕೇಷನ್ ಆಗುತ್ತೆ. ಸೊ ಅಂದರೆ ಬೇರಿಂಗಿಗೆ ಆಯಿಲ್ ಸರ್ಕ್ಯುಲೇಷನ್ ಒಂದು ಕೊಡಬೇಕಾಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಮಿನಿಮಮ್ ಒಂದೇನಂದರೆ 1500 ರೆಫರೆನ್ಸ್ ಕೊಟ್ಬಿಟ್ಟು ಏನಪ್ಪ ಅಂದರೆ ನಾವು ಪಂಪನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇವಾಗ ಏನಂತಂದರೆ ನೆಕ್ಸ್ಟ್ ಏನಂತಂದರೆ ಒಂದು 11ನೇ ಪಾಯಿಂಟು 11th ನಂಬರ್ ಏನಿದೆಯಲ್ಲ, ಎನ್ಶ್ಯೂರಿಂಗ್ ದ
50% RPM is reached within 10 seconds, check the pump, motor bed vibrations and differential pressure and bearing temperatures, winding temperatures, motor load, discharge and balancing pressure and cooling water line temperatures are cold. ಸೊ ಇವಾಗ ಏನಂತಂದರೆ ನಮಗೆ ಒಂದು 50% ರೆಫರೆನ್ಸ್ ನಾವು ಕೊಟ್ಬಿಟ್ಟು ಏನಂದರೆ ಪಂಪ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಒಂದು ರೆಫರೆನ್ಸಲ್ಲಿ ಏನಂದರೆ ಒಂದು 5 ನಿಮಿಷದವರೆಗೆ ನಾವು ಬಿಟ್ಬಿಟ್ಟು ಏನು ಮಾಡಬೇಕಾಗುತ್ತೆ, ಈ ಒಂದು ಏನಂದರೆ ಪಂಪ್ದಾಗಲಿ, ಮೋಟರ್ ಬೆಡ್ ವೈಬ್ರೇಷನ್ ಆಗಲಿ, ಡಿಫ್ರೆನ್ಷಿಯಲ್ ಪ್ರೆಷರ್ ಆಗಲಿ, ಒಂದು ಬೇರಿಂಗ್ ಟೆಂಪ್ರೇಚರ್ಸ್ ಆಗಲಿ, ವೈಂಡಿಂಗ್ ಟೆಂಪ್ರೇಚರ್ಸ್ ಆಗಲಿ, ಆಮೇಲೆ ಒಂದು ಮೋಟರ್ ಸರಿಯಾಗಿ ಲೋಡ್ ತೊಗೊಳ್ತಾ ಇದೆಯಲ್ವೋ, ಆಮೇಲೆ ಡಿಸ್ಚಾರ್ಜ್ ಮತ್ತು ಬ್ಯಾಲೆನ್ಸಿಂಗ್ ಪ್ರೆಷರ್ ಕರೆಕ್ಟಾಗಿ ತೋರಿಸ್ತಾ ಇದೆಯಲ್ವೋ, ಮತ್ತು ಕೂಲಿಂಗ್ ವಾಟರ್ ಲೈನ್ ಏನಪ್ಪ ಅಂತಂದರೆ ಟೆಂಪ್ರೇಚರ್ ಬರ್ತಾ ಇದೆ ಒಂದು ಡಿಸ್ಚಾರ್ಜ್ ಸೈಡು, ಎಲ್ಲವನ್ನು ನಾವಿಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ 12ನೇ ಪಾಯಿಂಟ್ ಬಂದುಬಿಟ್ಟು ಏನಂತಂದರೆ ಎನ್ಶ್ಯೂರಿಂಗ್ ದ್ಯಾಟ್ ಆಲ್ ದ ಪ್ಯಾರಾಮೀಟರ್ಸ್ ಮೆನ್ಷನ್ಡ್ ಅಬೋವ್ ಆರ್ ನಾರ್ಮಲ್. ಅಂದರೆ ಈ ಮೇಲ್ಗಡೆ ಬರೆದಿರ್ತಕ್ಕಂತಹ ಎಲ್ಲ ಒಂದು ಪ್ಯಾರಾಮೀಟರ್ಗಳೇನಿದೆಯಲ್ಲ ಎಲ್ಲವೂ ನಾರ್ಮಲ್ ಆಗಿದೆ ಅಂತಕ್ಕಂಥ ಒಂದು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ. ಅದು ಮಾಡಿದ್ಮೇಲೆ ಏನಂತಂದರೆ ರೇಸ್ ದ ಬಾಯ್ಲರ್ ಫೀಡ್ ಪಂಪ್ ರೆಫರೆನ್ಸ್ ಲೋಲಿ ಟು 75%. ಅಂದರೆ ಇದೆಲ್ಲ ಒಂದು ಮೇಲ್ಗಡೆ ಇರ್ತಕ್ಕಂಥ ಪಾಯಿಂಟನ್ನು ನಾವು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಒಂದು 75% ರೆಫರೆನ್ಸನ್ನು ನಾವು ಕೊಡಬೇಕಾಗುತ್ತೆ. 50 ಇರುತ್ತಲ್ಲ, ಏನು 50 ಇರೋದನ್ನ 60, 70, 75 ರೆಫರೆನ್ಸ್ವರೆಗೂ ಓಡಿಸ್ಬೇಕಾಗುತ್ತೆ. ಮತ್ತು ಏನಪ್ಪ ಅಂತಂದರೆ ಆ ಒಂದು RPM ಅಲ್ಲಿ ಸ್ವಲ್ಪ ಒಂದು ಏನಪ್ಪ ಅಂತಂದರೆ ಒಂದು 2 to 3 ಮಿನಿಟ್ಸ್ ಏನಪ್ಪ ಅಂತಂದರೆ ಒಂದು ಯಾವುದೇ ರೀತಿಯಾದಂಥ ಒಂದು ವೈಬ್ರೇಷನ್ ಇಲ್ಲ, ಮತ್ತು ಟೆಂಪ್ರೇಚರ್ಸ್ ಎಲ್ಲ ನಾರ್ಮಲ್ಲು, ಮತ್ತು ಒಂದೊಂದ್ಸತಿ ಏನಾಗುತ್ತೆ ಆ ಟೈಮಲ್ಲಿ ಜರ್ಕ್ ಬರೋ ಥರ ಇರುತ್ತೆ ಒಂದು ಡ್ರೈವ್ ಮತ್ತು ನಾನ್ ಡ್ರೈವ್ನಲ್ಲಿ. ಸೊ ಅದೆಲ್ಲವನ್ನು ಕನ್ಫರ್ಮೇಷನ್ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಸೊ ಇದಾದ ನಂತರ 13ನೇ ಪಾಯಿಂಟ್ ಏನಿದೆಯಲ್ಲ, ರೇಸ್ ದ ಫೀಡ್ ಪಂಪ್ RPM ಟು 85%. ಅಂದರೆ ಏನಂತಂದರೆ ಒಂದು 2533 RPM ಅಂತ ಆಗುತ್ತೆ. ಆ್ಯಂಡ್ ಸ್ಲೋಲಿ ಓಪನ್ ದ ಡಿಸ್ಚಾರ್ಜ್ ವಾಲ್. ನೋಡಿಲಿ, ಯಾವಾಗ ನಮಗೆ ಒಂದು ಮಿನಿಮಮ್ ಅಂದರೆ ಒಂದು 85 ರೆಫರೆನ್ಸ್ ನಾವು ತೆಗೆದುಕೊಂಡು ಸ್ಲೋಲಿ ಓಪನ್ ದ ಡಿಸ್ಚಾರ್ಜ್ ವಾಲ್ 100% ಟು ಫೀಡ್ ದ ವಾಟರ್ ಟು ದ ಸ್ಟೀಮ್ ಡ್ರಮ್. ಅವಾಗ ಏನಂತಂದರೆ ನಾವು ಒಂದು 85% ರೆಫರೆನ್ಸ್ ಇಟ್ಕೊಂಡು ನಮಗೆ ಇನಿಷಿಯಲ್ ಏನಪ್ಪ ಅಂದರೆ ನಾವು ಒಂದು ಡಿಸ್ಚಾರ್ಜ್ ವಾಲ್ವನ್ನು ಓಪನ್ ಮಾಡ್ತಾ ಬರಬೇಕು. ಓಪನ್ ಮಾಡಿಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟೀಮ್ ಡ್ರಮ್ಗೆ ಒಂದು ವಾಟರ್ ಸಪ್ಲೈನ ನಾವು ಕೊಡಬೇಕಾಗುತ್ತೆ ಇಲ್ಲಿ. ಸೊ ಇದಾದ ನಂತರ ರೇಸ್ ದ ಫೀಡ್ ಪಂಪ್ RPM ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಆ್ಯಂಡ್ ಮೇಂಟೈನಿಂಗ್ ದ ಸ್ಟೀಮ್ ಡ್ರಮ್ ಲೆವೆಲ್ ಟು 50%. ಸೊ ಏನಂತಂದರೆ ನಮಗೆ ಒಂದು ಆಪ್ರೇಷನ್ ಆಧಾರದ ಮೇಲೆ ಏನಪ್ಪ ಅಂತಂದರೆ ನಮಗೆ ಸ್ಟೀಮ್ ಡ್ರಮ್ ಲೆವೆಲ್ಗೆ ಬೇಕಾಗಿರ್ತಕ್ಕಂಥ ನೀರಿನ ಒಂದು ಮಟ್ಟವನ್ನು, ಸೊ ಅದು ಯಾವ್ದು ಮೇಂಟೈನ್ ಮಾಡುತ್ತೆ ಇಲ್ಲಿ, ಬಾಯ್ಲರ್ ಫೀಡ್ ಪಂಪ್ ನಮಗೆ ಅದನ್ನು ಮೇಂಟೈನ್ ಮಾಡುತ್ತೆ. ಸೊ ಇದನ್ನು ಏನು ಕರಿತೀವಿ ನಾವು ಅದನ್ನು, ದಿಸ್ ಇಸ್ ದ ಹಾರ್ಟ್ ಆಫ್ ದ ಬಾಯ್ಲರ್ ಅಂತಲೇ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂದರೆ 15ನೇ ನಂಬರ್ ಅಂದರೆ ಏನಂತಂದರೆ ಒಂದು 50 ನಂಬರ್ ಏನು ಹೇಳುತ್ತೆ ಇಲ್ಲಿ, ಒಂದು ನೌ ದ ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ಈಸ್ ಇನ್ ಸರ್ವಿಸ್. ಅಂದರೆ ಇವಾಗ ಇಷ್ಟೆಲ್ಲ ಒಂದು ನಾವು ಏನಪ್ಪ ಅಂದರೆ ಒಂದು ಸ್ಟಾರ್ಟಪ್ ಸೀಕ್ವೆನ್ಸನ್ನು ನಾವು ಫಾಲೋ ಅಪ್ ಮಾಡಿದ್ಮೇಲೆ ಡಿಸ್ಚಾರ್ಜ್ ವಾಲ್ ಓಪನ್ ಆಯಿತು, ಆಮೇಲೆ ನಮಗೆ ಅಂದರೆ ಪಂಪ್ ಎಲ್ಲ ಅಂದರೆ ನಾರ್ಮಲ್ ಆಪ್ರೇಟಿಂಗ್ ಕಂಡೀಷನಲ್ಲಿ ಇದೆ ಅಂತ ಅರ್ಥ. ಸೊ ಅವಾಗ ಏನಾಗಿದೆ, ಇಲ್ಲಿ ಒಂದು ಬಾಯ್ಲರ್ ಫೀಡ್ ಪಂಪ್ ರನ್ನಿಂಗಲ್ಲಿ ಇದೆ ಅಂತ ಅರ್ಥ. ಸೊ ಇವಾಗ ನೆಕ್ಸ್ಟ್ ಏನಂತಂದರೆ ಸಪೋಸ್ ನಾವೇನಪ್ಪ ಅಂತಂದರೆ ಈ ಒಂದು ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ನಾವು ಶಟ್ ಡೌನ್ ಮಾಡಬೇಕಾಗಿದೆ, ಮತ್ತು ಎರಡನೇ ಒಂದು ಬಾಯ್ಲರ್ ಫೀಡ್ ಪಂಪನ್ನು ನಾವು ಏನು ಮಾಡಬೇಕಾಗಿದೆ, ಲೈನ್ ಮೇಲ್ಗಡೆ ತೆಗೆದುಕೊಳ್ತಾ ಇದ್ದೀವಿ. ಸೊ ಅಂದರೆ ಚೇಂಜ್ ಓವರ್ ಯಾವ ರೀತಿ ಮಾಡಬೇಕು ಅಂದರೆ ಶಟ್ ಡೌನ್ ಸೀಕ್ವೆನ್ಸ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡೋಣ. ಸೊ ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ಏನಪ್ಪ ಅಂತಂದರೆ ನಾವು ಇಮಿಡಿಯೇಟ್ಲಿ ಏನಪ್ಪ ಅಂತಂದರೆ ಈ ನಂಬರ್ ನೋಡಿ, ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೆ ಇಲ್ಲಿ, ಇದು ಬಂದುಬಿಟ್ಟು ನೆಕ್ಸ್ಟ್ ಏನಂತಾರೆ, ಇದು ಸೆಟ್ ಡೌನ್ ಸೀಕ್ವೆನ್ಸ್, ಯಾವ ರೀತಿ ನಾವು ಪಂಪನ್ನು ಸ್ಟಾಪ್ ಮಾಡಬೇಕು, ಮತ್ತು ಇನ್ನೊಂದು ಪಂಪನ್ನು ಯಾವ ರೀತಿ ನಾವು ಲೈನ್ ಮೇಲೆ ತೆಗೆದುಕೊಳ್ಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಏನಂದರೆ ಇಮಿಡಿಯೇಟ್ಲಿ ಡೋಂಟ್ ಸ್ಟಾಪ್ ದ ರನ್ನಿಂಗ್ ಫೀಡ್ ಪಂಪ್. ನೋಡಿ, ಇಮಿಡಿಯೇಟ್ಲಿ ಡೋಂಟ್ ಸ್ಟಾಪ್ ದ ರನ್ನಿಂಗ್ ಫೀಡ್ ಪಂಪ್ ಅಂದರೆ ನೀವು ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ರನ್ನಿಂಗ್ ಏನಿದೆಯಲ್ಲ ಅದನ್ನು ನಾವು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬಾರ್ದು. ಅವಾಗ ಏನು ಮಾಡ್ಬೇಕು ನಾವು, ಎರಡನೇ ಪಾಯಿಂಟ್ ಏನು ಹೇಳ್ತೀವಿ ಇಲ್ಲಿ, ಸ್ಟಾರ್ಟ್ ದ ಸ್ಟ್ಯಾಂಡ್ ಬೈ ಫೀಡ್ ಪಂಪ್. ಅಂದರೆ ನೆಕ್ಸ್ಟ್ ನಾವು ಎರಡನೇ ನಂಬರ್ ಏನು ಫೀಡ್ ಪಂಪ್ ಇದೆಯಲ್ಲ ಅದನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕು ಆ್ಯಸ್ ಪರ್ ದ ಸ್ಟಾರ್ಟಪ್ ಸೀಕ್ವೆನ್ಸ್ ಮೆನ್ಷನ್ಡ್ ಅಬೌವ್. ನಾನು ಇಲ್ಲಿವರೆಗೆ ಏನು ಹೇಳಿದಿರಲ್ಲ, ಒಂದು ಪಂಪ್ ಸೀಕ್ವೆನ್ಸ್ ಸ್ಟಾರ್ಟಪ್ ಮಾಡೋದಲ್ಲ, ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಎರಡನೇ ಫೀಡ್ ಪಂಪ್ ಕೂಡ ಏನಪ್ಪ ಅಂತಂದರೆ ನಾವು ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮೇಕ್ ಶೂರ್ ದ್ಯಾಟ್ ಬೋತ್ ದ ಬಾಯ್ಲರ್ ಫೀಡ್ ಪಂಪ್ಸ್ ಆರ್ ರನ್ನಿಂಗ್ ಎಟ್ ದ ಸೇಮ್ ರೆಫರೆನ್ಸ್ ಸ್ಪೀಡ್. ಅಂದರೆ ಇವಾಗ ನೋಡಿ, ನಾವು 85 ಕೊಟ್ಟಿದ್ರೆ ಅದನ್ನು ಕೂಡ ಒಂದು 85 ತೆಗೆದುಕೊಂಡು, ಇಲ್ಲ 90 ಕೊಟ್ಟಿದ್ರೆ ಅದನ್ನು ಕೂಡ 90 ತೊಗೊಂಡು, ಸೊ ಎರಡೂ ಒಂದು ಫೀಡ್ ಪಂಪನ್ನು ಏನು ಮಾಡಬೇಕಾಗುತ್ತೆ, ಇಲ್ಲ ನಾವು ಒಂದೇ ರೆಫರೆನ್ಸಲ್ಲಿ ನಾವು ನಡೆಸಬೇಕಾಗತ್ತೆ. ಸೊ ಇದಾದ ನಂತರ ಆಸ್ಕ್ ದ ಕಂಟ್ರೋಲ್ ರೂಮ್ ಇಂಜಿನಿಯರ್ ಟು ಸ್ಲೋಲಿ ರಿಡ್ಯೂಸ್ ದ ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 RPM ಆರ್ ರೆಫರೆನ್ಸ್ ಟು 50%, ದಟ್ ಈಸ್ 1500 RPM. ಸೊ ಏನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಏನಂತಂದರೆ ಇವಾಗ ನಮಗೆ ಏನು ಗೊತ್ತು, ಎರಡು ಫೀಡ್ ಪಂಪ್ ಇವಾಗ ಏನಂದರೆ ಒಂದು 85 to 90 ರೆಫರೆನ್ಸಲ್ಲಿ ಇವಾಗ ಈಕ್ವಲ್ ಆಗಿ ಓಡ್ತಾ ಇದೆ. ಸೊ ನಾವು ಇವಾಗ ಒನ್ ನಂಬರ್ ಫೀಡ್ ಪಂಪನ್ನು ನಾವಿವಾಗ ಸ್ಟಾಪ್ ಮಾಡಬೇಕಾಗಿದೆ.
1 ನಂಬರ್ ಫೀಡ್ ಪಂಪನ್ನು ನಾವು ಇವಾಗ ಸ್ಟಾಪ್ ಮಾಡಬೇಕಾಗಿದೆಯಲ್ಲ, ಸೊ ಅದರ ರೆಫರೆನ್ಸನ್ನು ನಾವೇನು ಮಾಡಬೇಕು, 90ಇಂದ ನಿಧಾನಕ್ಕೆ ಏನು ಮಾಡಬೇಕು, ಸ್ಲೋ ಆಗಿ ರೆಫರೆನ್ಸನ್ನು ಕಡಿಮೆ ಮಾಡ್ತಾ ಬರಬೇಕು. 80, 70 ಮತ್ತು 60 ಮಾಡ್ತಾ ಏನಪ್ಪ ಅಂದರೆ ಒಂದು 50% ರೆಫರೆನ್ಸ್ಗೆ ನಾವು ಅದನ್ನು ತರಬೇಕು. ಅಂದರೆ 1500 RPM ತರಬೇಕಾಗುತ್ತೆ. ತಂದುಬಿಟ್ಟು ಏನು ಮಾಡಬೇಕು, ನೆಕ್ಸ್ಟ್ ಅದನ್ನು ಇವಾಗ 1500 RPM ರೀಚ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಆದಮೇಲೆ ಕ್ಲೋಸ್ ದ ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ಡಿಸ್ಚಾರ್ಜ್ ವಾಲ್ವ್. ಸೊ ಇವಾಗ ನಾವು ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ನಾವು ಶಟ್ ಡೌನ್ ಮಾಡ್ತಾ ಇದ್ದೀವಿ. ಸೊ ಆದ ಕಾರಣಕ್ಕೆ ಏನಪ್ಪ ಅಂತಂದರೆ ನಾವು ಅದನ್ನು ಆ ಒಂದು ಪಂಪ್ದು ಏನಪ್ಪ ಅಂತಂದರೆ ಡಿಸ್ಚಾರ್ಜ್ ವಾಲ್ವನ್ನು ನಾವು ಇಲ್ಲಿ ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು, ಒಂದ್ಸತಿ ನಾವು ಕ್ಲೋಸ್ ಮಾಡಿದಾಗ ಮತ್ತೆ ಕಂಟ್ರೋಲ್ ರೂಮ್ಗೆ ಏನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ಸ್ಟ್ರಕ್ಟ್ ದ ಕಂಟ್ರೋಲ್ ರೂಮ್ ಇಂಜಿನಿಯರ್ ಟು ಸ್ಟಾಪ್ ದ ಬಾಯ್ಲರ್ ಫೀಡ್ ಪಂಪ್ ನಂಬರ್ 1. ಸೊ ಏನು ಮಾಡಬೇಕು, ನಾವು ಕಂಟ್ರೋಲ್ ರೂಮ್ ಇಂಜಿನಿಯರ್ಗೆ ಹೇಳಬೇಕು. ಸೊ ಅದನ್ನು ನಾವು ಡಿಸ್ಚಾರ್ಜ್ ಕ್ಲೋಸ್ ಮಾಡಿದ್ದೀವಿ, ನೀವು ಇವಾಗ ಏನಪ್ಪ ಅಂತಂದರೆ ಪಂಪನ್ನು ಸ್ಟಾಪ್ ಮಾಡ್ಕೋಬಹುದು. ಸೊ ಏನು ಮಾಡ್ತಾನೆ ಬಾಯ್ಲರ್ ಫೀಡ್ ಪಂಪ್ ಇದೇನಂತಂದರೆ ಒಂದು ಕಂಟ್ರೋಲ್ ರೂಮ್ ಇಂಜಿನಿಯರ್ ಏನು ಮಾಡ್ತಾರೆ, ಬಾಯ್ಲರ್ ಫೀಡ್ ಪಂಪ್ ನಂಬರ್ 1 ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಸ್ಟಾಪ್ ಮಾಡಿದಾಗ ಏನಂತಂದರೆ ನಮಗೆ ಬಾಯ್ಲರ್ ಫೀಡ್ ಪಂಪ್ ನಂಬರ್ 2 ಏನಪ್ಪ ಅಂತಂದರೆ ಒಂದು ಸರ್ವಿಸಲ್ಲಿ ಇರುತ್ತೆ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಏನಪ್ಪ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ನಾವು ಒಂದು ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಒಂದು ಸೀಕ್ವೆನ್ಸ್ ಇರುತ್ತೆ, ಅಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ, ಯಾವ ರೀತಿ ಅದನ್ನು ಚೆಕ್ ಮಾಡ್ಕೋಬೇಕು, ಮತ್ತು ಅದನ್ನು ಯಾವ ರೀತಿ ಏನಂದರೆ ಒಂದು ಶಟ್ ಡೌನ್ ಕೂಡ ಮಾಡ್ಕೋಬೇಕು, ಮತ್ತು ಸ್ಟ್ಯಾಂಡ್ ಬೈ ಫೀಡ್ ಪಂಪನ್ನು ನಾವು ಯಾವ ರೀತಿ ಲೈನ್ ಮೇಲೆ ತೊಗೋಬೇಕು, ಇವೆಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೂ ಕೂಡ ಏನಪ್ಪ ಅಂತಂದರೆ ಒಂದು ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಎಲ್ಲ ಒಂದು ವಿಡಿಯೋಸನ್ನು ನಾನು ನಿಮಗೆ ಈ ಒಂದು ಈಸಿ ವೇಲಿ ನಾನು ಏನಪ್ಪ ಅಂತಂದರೆ ಒಂದು ಹೇಳೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಒಂದೇನಪ್ಪ ಅಂದರೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಮತ್ತೊಂದು SOP ಜೊತೆ ನಿಮಗೆ ನಾನು ಏನಪ್ಪ ಅಂತಂದರೆ ಮತ್ತೆ ಒಂದು ವಿಡಿಯೋ ಮುಖಾಂತರ ಬರ್ತೀನಿ. ಏನಪ್ಪ ಅಂತಂದರೆ ಅಲ್ಲಿವರೆಗೆ ಏನಪ್ಪ ಅಂತಂದರೆ ಎಲ್ಲ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ. ಮತ್ತು ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಏನಪ್ಪ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮತ್ತೆ ಏನಪ್ಪ ಅಂತಂದರೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.